ಎರಡು ಇಲಾಖೆಗಳ ಗೊಂದಲವ. ಗೃಹಲಕ್ಷ್ಮಿಯರಿಗೆ ಹಣ ಹಾಕೋಕೆ ಸರ್ಕಾರ ಹೆಣಗಾಡ್ತಿದ್ಯಾ? ಫೆಬ್ರವರಿ ಮಾರ್ಚ್ ತಿಂಗಳ 5,000 ಕೋಟಿ ಎಲ್ಲಿ ಹೋಯ್ತು? ವಿಧಾನಸಭೆಯಲ್ಲಿ ಇದೇ ವಿಚಾರ ಕೋಲಾಹಲವನ್ನ ಎಬ್ಬಿಸಿತು. ತಪ್ಪು ಮಾಹಿತಿ ನೀಡಿದಂಥ ಲಕ್ಷ್ಮಿ ಕ್ಷಮೆ ಕೋರಿದ್ರು, ಬಿಜೆಪಿ ವಾಕೌಟ್ ಮಾಡ್ತು. ಯುಪಿಎ ಕಾಲದ ಜನಮೆಚ್ಚಿದ ಮನ್ರೇಗಾ ಯೋಜನೆಯಲ್ಲಿ ಬಿಜೆಪಿ ಕತ್ತರಿ ಹಿಡಿದಿದೆ. ಗಾಂಧಿ ಹೆಸರಿಗೆ ಕೊಟ್ಟಿದೆ. ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದ್ದು, ಸುವರ್ಣಸೌಧದ ಎದುರು ಕೂಡ ಕೈಪಡೆ ಕಿಡಿಕಾಡ್ತು. ಅತ್ತ ಹೈಕೋರ್ಟ್ನಲ್ಲಿ ಹೆರಾಲ್ಡ್ ಕೇಸ್ ಕ್ವಾಶ್ ಆಗಿದ್ದು, ಗಾಂಧಿ ಪರಿವಾರ ಕಳಂಕ ಮುಕ್ತವಾಗಿದೆ. ಡೆವಿಲ್ ಪಡೆಗೆ ಟ್ರಯಲ್ ಆರಂಭವಾಗಿದ್ದು, ದಾಸನಿಗೆ ಟ್ರಬಲ್ ಸುತ್ತಿಕೊಳ್ತಾ ಇದೆ. ಮೊದಲ ಸಾಕ್ಷಿಗಳಾಗಿ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆಯಾಗಿದೆ. ಪವಿತ್ರ ಪರ ವಕೀಲರ ಕ್ರಾಸ್ ಎಕ್ಸಾಮಿನೇಷನ್ಗೆ ಸಿಕ್ಕ ಉತ್ತರ ಇಲ್ಲ, ಗೊತ್ತಿಲ್ಲ. ಪವಿತ್ರಾಗೆ ಮನೆ ಊಟ, ಟಿವಿ ನೀಡೋಕೆ ಅನುಮತಿಯನ್ನು ಕೂಡ ಕೇಳಲಾಯಿತು. ಬಾಲಿವುಡ್ನ ದಂತದ ಗೊಂಬೆ ಶಿಲ್ಪಾ ಶೆಟ್ಟಿಗೆ ಸಂಕಟ ಶುರುವಾಗಿದೆ. 103 ಕೆಪಿ ಆಕ್ಟ್ ಅಡಿ ಸುಮೋಟೋ ಕೇಸ್ ದಾಖಲಾಗಿದೆ. ಈ ಬೆನ್ನಲ್ಲೇ ಬೆಂಗಳೂರಿನ ಐಷಾರಾಮಿ ಬ್ಯಾಸ್ಟಿಯನ್ ಪಬ್ ಮೇಲೆ ಐಟಿ ರೇಡ್ ಮಾಡಿದೆ. ನಿಯಮಗಳನ್ನ ಮೀರಿದ್ದು ಮೇಲ್ನೋಟಕ್ಕೆ ಸಾಬೀತಾಗಿದ್ದು, ಕಡತಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮಧ್ಯಪ್ರಾಚ್ಯ ಆಫ್ರಿಕಾ ಉತ್ತರದಲ್ಲಿ ನವೋಮೇನಿಯಾ ಕಾಣಿಸ್ತಾ ಇದೆ. ನಿನ್ನೆ ಜೋರ್ಡಾನ್ನಲ್ಲಿ ಮೋದಿ, ಇವತ್ತು ಇಥಿಯೋಪಿಯಾದಲ್ಲಿ ಪ್ರೋಟೋಕಾಲ್ ಮೀರಿ ಸ್ವಾಗತ ಸಿಕ್ತು. ಪ್ರಧಾನಿ ಅಬಿ ಅಹಮದ್ ಅಲಿ ತಾವೇ ಕಾರ್ ಡ್ರೈವ್ ಮಾಡಿದ್ರು. ದೇಶದ ಅತ್ಯುನ್ನತ ಪ್ರಶಸ್ತಿಗೆ ಭಾಜನರಾದ ಮೋದಿ ವಂದೇ ಮಾತರಂ ಪಠಿಸಿ ಗಮನ ಸೆಳೆದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.